ಶ್ರೀ ಗುರುಭ್ಯೋ ನಮಃ. ನಿಮ್ಮೆಲ್ಲರಿಗೂ ತಿಳಿದಂತೆ ನಾವು ಮಾಘ ಪುರಾಣದ ಕಥೆಗಳನ್ನು ಕೇಳುತ್ತಾ ಬರುತ್ತಿದ್ದೇವೆ. ಇವತ್ತಿನ ದಿನ 20ನೇ ದಿನ. ಹಿಂದಿನ ಅಧ್ಯಾಯದಲ್ಲಿ ನಾವು ಪತಿ ಪತ್ನಿಯರು ಇಬ್ಬರು ಹೇಗೆ ವೈಕುಂಠಕ್ಕೆ ಸೇರಿದರು ಎಂಬುದನ್ನು ನಾವು ತಿಳಿದುಕೊಂಡೆವು. ಇವತ್ತಿನ ದಿನ ಅಧ್ಯಾಯ 20. ವರ್ಷದ 12 ಮಾಸಗಳಲ್ಲಿಯೂ ಮಾಘ ಮಾಸವು ಅತಿ ಪುಣ್ಯಕರವಾದದ್ದು. ಇಂತಹ ಮಹಿಮಾನ್ವಿತ ಮಾಸದಲ್ಲಿ ಪ್ರತಿನಿತ್ಯವೂ ನದಿ ಸ್ನಾನ ತುಂಬಾ ಶ್ರೇಷ್ಠ ಫಲಪ್ರದಾಯಕವಾಗಿದೆ. ಈ ತಿಂಗಳಲ್ಲಿ ನದಿ, ಕೆರೆ, ಬಾವಿ, ಕೊಳ ಯಾವ ನೀರಿನಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿದರೂ ವಿಶೇಷ ಫಲ ಪ್ರಾಪ್ತಿಯಾಗುವುದರಲ್ಲಿ ಸಂಶಯವಿಲ್ಲ. ಹಿಂದೆ ಅನಂತನೆಂಬ ಬ್ರಾಹ್ಮಣೋತ್ತಮನು ಯಮುನಾ ನದಿ ತೀರದ ಅಗ್ರಹಾರವೊಂದರಲ್ಲಿ ವಾಸಿಸುತ್ತಿದ್ದನು. ಆತನು ಸದಾಚಾರ ಸಂಪನ್ನನೂ ಆಗಿದ್ದನು. ಆತನ ಪೂರ್ವಜರು ತಪಸ್ವಿಗಳಾಗಿದ್ದರು. ಆದರೆ ದುಷ್ಟ ಸಹವಾಸದಿಂದ ಅಲ್ಪ ವಿದ್ಯಾವಂತನಾಗಿ ಅನೇಕ ದುರ್ಗುಣಗಳಿಗೆ, ದುಶ್ಚಟಗಳಿಗೆ ಬಲಿಯಾದನು. ಮದ್ಯಪಾನ, ಮಾಂಸ ಸೇವನೆ, ಪರಸ್ತ್ರೀ ಸಂಘ ಇಂತಹ ಕೆಟ್ಟ ಕಾರ್ಯಗಳಲ್ಲಿ ಮಗ್ನನಾಗಿ ಕೊನೆಗೆ ತನ್ನ ಮಗನನ್ನು ಇನ್ನೊಬ್ಬರಿಗೆ ಹಣಕ್ಕೆ ಮಾರಿಕೊಂಡನು. ಹೇಗೋ ಸಂಪಾದಿಸಿ ಧನವಂತನೂ ಆದನು. ಆದರೆ ತನ್ನ ಹಣವನ್ನು ತಾನು ಖರ್ಚು ಮಾಡದೆ, ದಾನವನ್ನೂ ಮಾಡದೆ ಪರಮ ಕೃಪಣನಾಗಿ ಕಾಲಹರಣ ಮಾಡಿದನು. ಸ್ವಲ್ಪ ಕಾಲದಲ್ಲಿ ಆತನು ವೃದ್ಧನೂ ಆದನು. ಒಂದು ದಿನ ಪೂರ್ವ ಸಂಸ್ಕಾರ ಬಲದಿಂದ ಅಯ್ಯೋ, ನಾನು ವ್ಯರ್ಥವಾಗಿ ಕಾಲ ಕಳೆದೆನಲ್ಲ, ಒಂದು ಪುಣ್ಯ ಕಾರ್ಯವನ್ನು, ದಾನ ಧರ್ಮಾದಿಗಳನ್ನೂ ಮಾಡಲಿಲ್ಲವಲ್ಲ ಎಂದು ಪಶ್ಚಾತ್ತಾಪಗೊಂಡನು. ಅದೇ ರಾತ್ರಿ ತನ್ನ ಮನೆಗೆ ಕಳ್ಳರು ನುಗ್ಗಿ ಇದ್ದ ಒಡವೆ ವಸ್ತ್ರಗಳನ್ನೆಲ್ಲಾ ದೋಚಿಕೊಂಡು ಹೋದರು. ಬೆಳಗ್ಗೆ ಎದ್ದು ನೋಡಿದಾಗ ಸಿರಿಯೆಲ್ಲಾ ಬರಿದಾಯಿತು. ಅಯ್ಯೋ, ಸಿರಿ ಬಂದ ಕಾಲಕ್ಕೆ ಕರೆದು ದಾನ ಮಾಡು ಎಂದು ಹಿರಿಯರು ಮಾತನ್ನು ನಾನು ದುರಹಂಕಾರದಿಂದ ಮರೆತು ಚಿಪುಣನಾದೆನಲ್ಲ ಎಂದು ಪರಿತಪಿಸಿದನು. ಹೀಗೆ ಹಿರಿಯರು ತನ್ನನ್ನು ಅನೇಕ ಬಾರಿ ಎಚ್ಚರಿಸಿದರೂ ಅವರ ಮಾತನ್ನು ಪಾಲಿಸದೆ ತಾನು ಸ್ವೇಚ್ಛೆಯಿಂದ ನಡೆದುಕೊಂಡು ತನ್ನ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿಕೊಂಡನಲ್ಲ ಎಂದು ತನ್ನನ್ನು ತಾನೇ ಅಳೆದುಕೊಂಡನು. ತಾನು ಇದುವರೆಗೂ ಮಾಡಿದ ಪಾಪಗಳಿಗೆ ಏನಾದರೂ ಪ್ರಾಯಶ್ಚಿತ್ತ ಉಂಟೆ ಎಂದು ಬಲ್ಲವರನ್ನು ವಿಚಾರ ಮಾಡಲು ಆರಂಭಿಸಿದರು. ಅಷ್ಟರಲ್ಲಿ ಮಾಘ ಮಾಸವು ಬಂದಿತು. ಇದೇ ಸುಸಮಯ, ಈಗಲಾದರೂ ತಾನು ಪುಣ್ಯ ಸಂಪಾದನೆ ಮಾಡಿಕೊಳ್ಳೋಣ ಎಂದುಕೊಂಡು ಯಮುನಾ ನದಿ ತೀರಕ್ಕೆ ಹೋದರು. ಯಮುನಾ ನದಿ ತೀರ ಆ ಏಕಾದಶಿ ದಿನದಂದು ಅನೇಕರು ಶ್ರದ್ಧಾ ಭಕ್ತಿಗಳಿಂದ ಸ್ನಾನವನ್ನಾಚರಿಸಿ ಜಪ ತಪೋನಿರತರಾಗಿದ್ದರು. ತಾನು ಆ ನದಿಯಲ್ಲಿ ಸ್ನಾನ ಮಾಡಿ ಶ್ರೀಮನ್ನಾರಾಯಣನಿಗೆ ಅರ್ಘ್ಯವನ್ನಿತ್ತು, ಸೂರ್ಯ ನಮಸ್ಕಾರ ಮಾಡಿ ನದಿ ಪೂಜೆಯನ್ನು ಮಾಡಿ ಯಥಾಶಕ್ತಿ ದಾನವನ್ನು ಮಾಡಿದನು. ನಂತರ ಬ್ರಾಹ್ಮಣನು ಈ ರೀತಿಯಾಗಿ ಮಾಘ ಸ್ನಾನ ಮಾಡಿ ನದಿ ತೀರಕ್ಕೆ ಬಂದು ನಾರಾಯಣ ಎಂದು ಗಟ್ಟಿಯಾಗಿ ಭಗವಂತ ನಾಮಸ್ಮರಣೆ ಮಾಡುತ್ತಾ ದೇಹತ್ಯಾಗ ಮಾಡಿದನು. ಮಾಘ ಸ್ನಾನ, ಭಗವಂತ ನಾಮಸ್ಮರಣೆ ಇದರ ಫಲವಾಗಿ ಆತನಿಗೆ ವೈಕುಂಠ ಲೋಕ ಪ್ರಾಪ್ತಿಯಾಯಿತು. ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜರಿಗೆ ನಿರೂಪಿಸಿದರು ಎಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಮಾಘ ಮಾಸ ಮಹಾತ್ಮೆಯ 20ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ